ಸ್ನೇಹಿತರೆ, ಈ ಕಥೆ ಕೇರಳದ ವಯನಾಡ್ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಿಂದ ಶುರುವಾಗುತ್ತದೆ. ಅಂದು ಧಾರಾಕಾರವಾಗಿ ಸುರಿಯುತ್ತಿದ್ದ ಮಳೆಯಿಂದಾಗಿ ಇಡೀ ಹಳ್ಳಿ ನಿಶ್ಶಬ್ದದಿಂದ ಕೂಡಿತ್ತು. ಸುರಿಯುತ್ತಿದ್ದ ಮಳೆಯ ಶಬ್ದದ ನಡುವೆ ಮೋಹನ್ ತನ್ನ ಮನೆಯ ಕಿಟಕಿಯ ಬಳಿ ನಿಂತು ಹೊರಗಿನ ಕತ್ತಲನ್ನೇ ದಿಟ್ಟಿಸಿ ನೋಡುತ್ತಿದ್ದ. ಆ ಕತ್ತಲು ಕೇವಲ ಹೊರಗಡೆ ಮಾತ್ರವಲ್ಲ, ತನ್ನ ಬದುಕಿನಲ್ಲೂ ಶಾಶ್ವತವಾಗಿ ಆವರಿಸಿಕೊಂಡಿದೆ ಎಂದು ಯೋಚಿಸುತ್ತಿದ್ದ. ಯಾಕಂದರೆ 3 ವರ್ಷಗಳ ಹಿಂದೆ ತುಂಬಾ ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿ ವಿಚ್ಛೇದನ ಪಡೆದು ಮಗುವಿನೊಂದಿಗೆ ಸಿಟಿಗೆ ಹೊರಟು ಹೋಗಿದ್ದಳು. ಹೆಂಡತಿ ಬಿಟ್ಟು ಹೋದ ಮೇಲೆ ಆ ಊರಿನ ಜನ ಮೋಹನ್ನನ್ನು ನೋಡುವ ದೃಷ್ಟಿಯೇ ಬದಲಾಗಿತ್ತು. ಅವನೊಬ್ಬ ಗಂಡಸೇ ಅಲ್ಲ ಅನ್ನುವ ಹಂತಕ್ಕೆ ಹಳ್ಳಿಯ ಜನ ಅವನ ಮನಸ್ಸನ್ನು ನೋಯಿಸುತ್ತಿದ್ದರು. ಮೋಹನ್ ಕಣ್ಣೀರು ತುಂಬಿಕೊಂಡು ಹಳೆಯ ನೆನಪನ್ನು ಮೆಲುಕು ಹಾಕುತ್ತಾ ಕಿಟಕಿಯ ಬಳಿ ನಿಂತಿದ್ದ. ಸಮಯ ರಾತ್ರಿ 11 ಗಂಟೆ ಕಳೆದಿತ್ತು. ಮಳೆಯ ರಭಸ ಇನ್ನೂ ಜೋರಾಗುತ್ತಲೇ ಇತ್ತು. ಮೋಹನ್ ಇನ್ನೇನು ಕಿಟಕಿ ಮುಚ್ಚಿ ಮಲಗಬೇಕು ಎನ್ನುವಷ್ಟರಲ್ಲಿ ಯಾರೋ ಬಾಗಿಲು ಬಡಿದ ಶಬ್ದ ಕೇಳಿಸಿತು. ಈ ಮಳೆಯಲ್ಲಿ ಇಷ್ಟು ರಾತ್ರಿಯಲ್ಲಿ ಯಾರು ಬಂದಿರಬಹುದು ಎಂದು ಯೋಚಿಸುತ್ತಲೇ ಮೋಹನ್ ಬಾಗಿಲತ್ತ ಹೆಜ್ಜೆ ಹಾಕಿದ. ಬಾಗಿಲು ತೆರೆದಾಗ ಎದುರಿಗೆ ಕಂಡ ದೃಶ್ಯ ನೋಡಿ ಅವನು ಒಂದು ಕ್ಷಣದಂಗಾಗಿ ಹೋದ. ಕಾರಣವೇನೆಂದರೆ ಎದುರಿಗೆ ಒಬ್ಬ ಸಾಧ್ವಿ ನಿಂತಿದ್ದಳು. ಮೈಮೇಲೆ ಕೇಸರಿ ಬಣ್ಣದ ಸನ್ಯಾಸಿನಿಯ ಬಟ್ಟೆ ಧರಿಸಿದ್ದಳು. ಮಳೆಯಲ್ಲಿ ಸಂಪೂರ್ಣವಾಗಿ ನೆನೆದು ಆಕೆಯ ಮುಖದಲ್ಲಿ ಬಳಲಿಕೆ ಮತ್ತು ಭಯ ಎದ್ದು ಕಾಣುತ್ತಿತ್ತು. ಚಳಿಯಲ್ಲಿ ಗಡಗಡನೆ ನಡುಗುತ್ತಿದ್ದ ಆಕೆ ಮೋಹನ್ನನ್ನು ನೋಡಿ ಕೈ ಜೋಡಿಸಿದಳು. ಸಾಹೇಬರೇ, ದಯವಿಟ್ಟು ತಪ್ಪಾಗಿ ಭಾವಿಸಬೇಡಿ. ನಾನು ಒಬ್ಬ ಸಾಧ್ವಿ ತೀರ್ಥಯಾತ್ರೆಗೆಂದು ಹೊರಟಿದ್ದೆ. ಈ ಮಳೆಯಲ್ಲಿ ದಾರಿ ತಪ್ಪಿ ಈ ಊರಿನ ಕಡೆಗೆ ಬಂದೆ. ರಾತ್ರಿ ಕಳೆಯಲು ಒಂದು ಸೂರು ಬೇಕು. ಬೆಳಗಾಗುತ್ತಿದ್ದಂತೆ ಹೊರಟು ಹೋಗುತ್ತೇನೆ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿಕೊಂಡಳು. ಆಕೆಯ ಕಣ್ಣುಗಳಲ್ಲಿನ ದೈನ್ಯತೆ ನೋಡಿದರೆ ಕಲ್ಲೆದೆಯವನಿಗೂ ಕರುಣೆ ಹುಟ್ಟುವಂತಿತ್ತು. ಆದರೆ ಮೋಹನ್ ಒಂದು ಕ್ಷಣ ಯೋಚಿಸಿದ. ತಾನು ಒಂಟಿಯಾಗಿರುವ ಮನುಷ್ಯ, ಅದರಲ್ಲಿಯೂ ಹೆಂಡತಿಯಿಂದ ದೂರಾಗಿರುವವನು. ಊರಿನ ಜನರ ಕೆಟ್ಟ ಕಣ್ಣುಗಳು ಹಗಲು ರಾತ್ರಿ ಎನ್ನದೇ ತನ್ನ ಮೇಲೆಯೇ ಇರುತ್ತವೆ. ಹೀಗಿರುವಾಗ ರಾತ್ರಿ ಹೊತ್ತು ಅಪರಿಚಿತ ಮಹಿಳೆಗೆ ಆಶ್ರಯ ನೀಡುವುದು ಎಷ್ಟರ ಮಟ್ಟಿಗೆ ಸರಿ? ನಾಳೆ ಊರಿನ ಜನರಿಗೆ ವಿಷಯ ಗೊತ್ತಾದರೆ ತಲೆಗೊಂದೊಂದು ಮಾತನಾಡುತ್ತಾರೆ ಎಂದುಕೊಂಡ. ಆದರೆ ಮರುಕ್ಷಣವೇ ಅವನೊಳಗಿನ ಮಾನವೀಯತೆ ಎಚ್ಚರವಾಯಿತು. ಹೊರಗೆ ಜೋರಾಗಿ ಮಳೆ ಸುರಿಯುತ್ತಿದೆ. ಒಬ್ಬ ಹೆಣ್ಣು ಮಗಳನ್ನು ಈ ರಾತ್ರಿಯಲ್ಲಿ ಹೊರಗೆ ನಿಲ್ಲಿಸುವುದು ಪಾಪದ ಕೆಲಸ ಎಂದು ಅವನ ಮನಸ್ಸು ಹೇಳಿತು. ಪರವಾಗಿಲ್ಲ, ಬನ್ನಿ, ಬೆಳಿಗ್ಗೆ ನೀವು ಹೊರಡಬಹುದು ಅಂತೇಳಿ ಬಾಗಿಲು ಪೂರ್ತಿಯಾಗಿ ತೆರೆದನು. ಆಕೆ ಸಂಕೋಚದಿಂದಲೇ ಒಳಗೆ ಬಂದು ಮನೆಯ ಮೂಲೆಯಲ್ಲಿದ್ದ ಒಂದು ಚಾಪೆಯ ಮೇಲೆ ಕುಳಿತುಕೊಂಡಳು. ಅವಳ ಕೇಸರಿ ಬಟ್ಟೆಗಳು ನೀರಿನಿಂದ ಭಾರವಾಗಿದ್ದವು. ಮೋಹನ್ ಅಡುಗೆ ಕೋಣೆಗೆ ಹೋಗಿ ಬಿಸಿ ಬಿಸಿ ಚಹಾವನ್ನು ತಯಾರಿಸಿದ. ಚಹಾದ ಕಪ್ ಹಿಡಿದು ಆಕೆಯ ಬಳಿ ಬಂದಾಗ ಮೋಹನ್ಗೆ ಒಂದು ಕ್ಷಣ ಆಘಾತವಾಯಿತು. ಅವಳು ಮೌನವಾಗಿ ಕುಳಿತಿದ್ದಳು. ಆದರೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಹರಿಯುತ್ತಿತ್ತು. ಏನಾಯಿತು, ನೀವು ಆರಾಮಾಗಿದ್ದೀರಾ ಎಂದು ಮೋಹನ್ ಕೇಳಿದ ತಕ್ಷಣ ಆಕೆ ಬೆಚ್ಚಿಬಿದ್ದು ತನ್ನ ಸೆರಗಿನಿಂದ ಕಣ್ಣೀರು ಒರೆಸಿಕೊಂಡು, ಏನಿಲ್ಲ ಸಾಹೇಬರೇ, ಕೇವಲ ದಣಿವು ಅಷ್ಟೇ ಎಂದು ಸುಳ್ಳು ಹೇಳಿದಳು. ಆದರೆ ಮೋಹನ್ಗೆ ಇವಳು ಹೇಳುತ್ತಿರುವುದು ಸುಳ್ಳು ಎಂದು ಅರ್ಥವಾಯಿತು. ಒಬ್ಬ ಸಾಧ್ವಿ ದೇವರ ಧ್ಯಾನದಲ್ಲಿ ಇರುವವಳು ಈ ರೀತಿ ಕದ್ದು ಮುಚ್ಚಿ ಕಣ್ಣೀರು ಹಾಕುವುದಿಲ್ಲ. ಆಕೆಯ ಕಣ್ಣಿನಲ್ಲಿ ಕಂಡಿದ್ದು ಭಕ್ತಿಯಲ್ಲ, ಬದಲಾಗಿ ಆಳವಾದ ನೋವು ಮತ್ತು ಭಯ. ಅದನ್ನು ಕೇಳುವ ಸಲುಗೆ ತನಗಿಲ್ಲ ಎಂದು ಸುಮ್ಮನಾದ ಮೋಹನ್ ತಾನು ತನ್ನ ಕೋಣೆಗೆ ಹೋಗಿ ಮಲಗಿದ. ಆದರೆ ಮೋಹನ್ಗೆ ನಿದ್ದೆ ಬರಲಿಲ್ಲ. ಈ ಮಹಿಳೆ ಯಾರು? ಆಕೆಯ ಕಣ್ಣೀರಿಗೆ ಕಾರಣವೇನು ಎಂಬ ಪ್ರಶ್ನೆಗಳು ಅವನ ತಲೆಯಲ್ಲಿ ಓಡಾಡುತ್ತಿದ್ದವು. ಹಾಗೆ ಯೋಚಿಸುತ್ತಾ ಮಲಗಿದವನಿಗೆ ಬೆಳಗಿನ ಜಾವ ಸುಮಾರು 4 ಗಂಟೆಯ ಹೊತ್ತಿಗೆ ಯಾರೋ ಮಾತನಾಡುವ ಶಬ್ದ ಕೇಳಿಸಿತು. ಮೋಹನ್ ಎದ್ದು ಬಾಗಿಲ ಬಳಿ ಬಂದು ಕಿವಿಕೊಟ್ಟನು. ಆ ಸಾಧ್ವಿ ಯಾರೊಂದಿಗೋ ಫೋನಿನಲ್ಲಿ ಮಾತನಾಡುತ್ತಿದ್ದಳು. ನನ್ನಿಂದ ಇನ್ನೂ ಸಾಧ್ಯವಿಲ್ಲ, ನಾನು ಮರಳಿ ಬರುವುದಿಲ್ಲ. ನೀವು ನನ್ನ ಬದುಕನ್ನೇ ನರಕ ಮಾಡಿಬಿಟ್ಟಿದ್ದೀರಿ. ಸತ್ತರೂ ಸರಿ, ನಾನು ಮತ್ತೆ ಆ ಮನೆಗೆ ಕಾಲಿಡುವುದಿಲ್ಲ ಎಂದು ಪಿಸುಮಾತಿನಲ್ಲಿ ಹೇಳುತ್ತಿದ್ದಳು. ಆಕೆಯ ಧ್ವನಿಯಲ್ಲಿನ ನಡುಕ ಮೋಹನ್ ಎದೆಯಲ್ಲಿ ಭಯ ಹುಟ್ಟಿಸಿತು. ಫೋನ್ ಇಟ್ಟ ನಂತರ ಆಕೆ ಗೋಡೆಗೆ ಒರಗಿ ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಮೋಹನ್ಗೆ ಇವಳು ಖಂಡಿತವಾಗಿಯೂ ಸಾಧ್ವಿಯಲ್ಲ. ಇವಳ ಬದುಕಿನಲ್ಲಿ ಯಾವುದೋ ದೊಡ್ಡ ದುರಂತ ನಡೆದಿದೆ ಎಂದು ಅರ್ಥವಾಗತೊಡಗಿತು. ಮೋಹನ್ ಕೋಣೆಯಿಂದ ಹೊರಬಂದು ಆಕೆಯ ಎದುರಿಗೆ ನಿಂತುಕೊಂಡ. ಅವನನ್ನು ನೋಡಿ ಆಕೆ ಗಾಬರಿಯಾದಳು. ಅವನು ನೇರವಾಗಿ ಆಕೆಯ ಕಣ್ಣಲ್ಲಿ ಕಣ್ಣಿಟ್ಟು, ನೀವು ಸಾಧ್ವಿಯಲ್ಲ ತಾನೇ, ನಿಜ ಹೇಳಿ, ಯಾರು ನೀವು? ಯಾಕೆ ಈ ವೇಷ ಹಾಕಿದ್ದೀರಿ ಎಂದು ಕೇಳಿದ. ಮೋಹನ್ ಪ್ರಶ್ನೆಗೆ ಆಕೆ ತಬ್ಬಿಬ್ಬಾದಳು. ಇನ್ನು ಸುಳ್ಳು ಹೇಳಿ ಪ್ರಯೋಜನವಿಲ್ಲ ಅಂತೇಳಿ, ಹೌದು, ನಾನು ಸಾಧ್ವಿಯಲ್ಲ, ನಾನೊಬ್ಬಳು ಅತಂತ್ರ ಹೆಣ್ಣು. ನನ್ನ ಹೆಸರು ಕವಿತಾ ಎಂದು ಹೇಳುತ್ತಾ ಜೋರಾಗಿ ಅಳಲಾರಂಭಿಸಿದಳು. ಗಂಡನ ಮನೆಯಲ್ಲಿ ದಿನವೂ ನರಕ ಅನುಭವಿಸುತ್ತಿದ್ದೆ. ಕುಡಿದು ಬಂದು ಪ್ರತಿದಿನವೂ ಹೊಡೆಯುತ್ತಿದ್ದ. ಅತ್ತೆ ಮಾವಂದಿರು ಕೂಡ ನನಗೆ ಚಿತ್ರಹಿಂಸೆ ಕೊಡುತ್ತಿದ್ದರು. ಇನ್ನು ಸಹಿಸಲು ಸಾಧ್ಯವಾಗದೆ ರಾತ್ರೋರಾತ್ರಿ ಮನೆ ಬಿಟ್ಟು ಓಡಿ ಬಂದೆ. ದಾರಿಯಲ್ಲಿ ಯಾರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬಾರದು, ಯಾರೂ ನನ್ನನ್ನು ತಡೆಯಬಾರದು ಎಂದು ಈ ಸಾಧ್ವಿಯ ವೇಷ ಹಾಕಿಕೊಂಡೆ ಎಂದು ತನ್ನ ಕಥೆಯನ್ನು ಹೇಳಿಕೊಂಡಳು. ಆಕೆಯ ಮಾತು ಕೇಳಿ ಮೋಹನ್ ಸ್ತಬ್ಧನಾದ. ಅವನ ಕಣ್ಣ ಮುಂದೆ ತನ್ನ ಗತಕಾಲದ ನೆನಪುಗಳು ಸರಿದು ಹೋದವು. ತನ್ನ ಹೆಂಡತಿ ಕೂಡ ಹೀಗೆಯೇ ಹೇಳಿದ್ದಳು, ನನಗೆ ನಿಮ್ಮ ಜೊತೆ ಬಾಳಲು ಇಷ್ಟವಿಲ್ಲ ಎಂದು. ಆದರೆ ತಾನು ಎಂದಿಗೂ ಆಕೆಯ ಮೇಲೆ ಕೈಯೆತ್ತಿರಲಿಲ್ಲ. ಪ್ರೀತಿ ಇಲ್ಲದ ಮೇಲೆ ಬಲವಂತದ ಸಂಸಾರ ಬೇಡ ಅಂತೇಳಿ ಡಿವೋರ್ಸ್ ಕೊಟ್ಟು ಕಳುಹಿಸಿದ್ದ. ಆದರೆ ಕವಿತಾಳ ಸ್ಥಿತಿ ಹಾಗಿರಲಿಲ್ಲ. ಗಂಡನ ಮನೆಯವರು ಅವಳ ವಿರುದ್ಧ ನಿಂತಿದ್ದರು. ನಂತರ ಮೋಹನ್ ಎಲ್ಲಿಗೆ ಹೋಗಬೇಕೆಂದುಕೊಂಡಿದ್ದೀರಿ ಎಂದು ಕೇಳಿದ. ಗೊತ್ತಿಲ್ಲ, ಬಸ್ ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ಹೋಗುತ್ತೇನೆ. ನನ್ನನ್ನು ಯಾರೂ ಗುರುತಿಸದ ಊರಿಗೆ ಹೋಗಿ ಬದುಕಿಕೊಳ್ಳುತ್ತೇನೆ ಎಂದಳು.
ಮೋಹನ್ಗೆ ಏನು ಹೇಳಬೇಕೆಂದು ತಿಳಿಯಲಿಲ್ಲ. ಸರಿ, ಈಗ ಆರಾಮವಾಗಿ ಮಲಗಿ ಬೆಳಿಗ್ಗೆಯಾದ ಕೂಡಲೇ ನಿಮ್ಮನ್ನು ಸ್ಟೇಷನ್ಗೆ ಬಿಟ್ಟು ಬರುತ್ತೇನೆ ಅಂತೇಳಿ ಮೋಹನ್ ಒಳಗೆ ಹೋದ. ಆದರೆ ವಿಧಿಯಾಟ ಬೇರೆಯೇ ಆಗಿತ್ತು. ರಾತ್ರಿ ಮೋಹನ್ ಮನೆಗೆ ಕೇಸರಿ ಬಟ್ಟೆ ಧರಿಸಿದ ಮಹಿಳೆ ಬಂದಿದ್ದನ್ನು ಊರಿನ ಕೆಲವರು ನೋಡಿದ್ದರು. ಬೆಳಗಾಗುತ್ತಿದ್ದಂತೆ ಊರಿನಲ್ಲಿ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿತ್ತು. ಬೆಳಿಗ್ಗೆ 5 ಗಂಟೆಗೆಲ್ಲ ಮೋಹನ್ನ ಮನೆಯ ಮುಂದೆ ದೊಡ್ಡ ಗುಂಪು ಜಮಾಯಿಸಿತ್ತು. ಮೋಹನ್ ಹೊರಗೆ ಬಾ ಎಂಬ ಕೂಗು ಕೇಳಿ ಮೋಹನ್ ಗಾಬರಿಯಿಂದ ಎದ್ದು ಹೊರಗೆ ಬಂದ. ಮನೆಯ ಮುಂದೆ ಊರಿನ ಸರಪಂಚರು ಮತ್ತು 100 ಜನ ಆಕ್ರೋಶದಿಂದ ನಿಂತಿದ್ದರು. ಏನಿದು ಮೋಹನ್, ರಾತ್ರಿ ನಿನ್ನ ಮನೆಗೆ ಯಾರೋ ಹೆಂಗಸನ್ನು ಕರೆಸಿಕೊಂಡಿದ್ದೀಯಂತೆ, ಹೆಂಡತಿ ಬಿಟ್ಟು ಹೋದ ಮೇಲೆ ಮರ್ಯಾದೆ ಬಿಟ್ಟೆಯಾ ಎಂದು ಸರಪಂಚರು ನೇರವಾಗಿ ಕೇಳಿದರು. ಈ ಮಾತನ್ನು ಕೇಳಿ ಮೋಹನ್ ಎದೆ ಬಡಿತ ಜೋರವಾಯಿತು. ಇಲ್ಲ ಸರಪಂಚರೇ, ಅವರು ಸಾಧ್ವಿಗಳು ಮಳೆಯಲ್ಲಿ ದಾರಿ ತಪ್ಪಿ ಬಂದಿದ್ದರು, ಮಾನವೀಯತೆಯಿಂದ ಆಶ್ರಯ ನೀಡಿದೆ ಅಷ್ಟೇ ಎಂದು ವಿವರಿಸಲು ಪ್ರಯತ್ನಿಸಿದ. ಅಷ್ಟರಲ್ಲಿ ಮನೆಯ ಒಳಗಿನಿಂದ ಕವಿತಾ ಹೊರಬಂದಳು. ಕೇಸರಿ ಬಟ್ಟೆಯಲ್ಲಿ ಅವಳನ್ನು ಕಂಡ ತಕ್ಷಣ ಅಲ್ಲಿ ನೆರೆದಿದ್ದ ಜನರೆಲ್ಲ ಒಮ್ಮೆ ಸುಮ್ಮನಾದರು. ಆದರೆ ಜನರ ಗುಂಪಿನಲ್ಲಿದ್ದ ಒಬ್ಬ ವೃದ್ಧೆ ಕವಿತಾಳನ್ನು ನೋಡುತ್ತಲೇ ಹೌಹಾರಿದಳು. ಆ ವೃದ್ಧೆ ಕವಿತಾ ಅತ್ತೆಯ ದೂರದ ಸಂಬಂಧಿಯಾಗಿದ್ದಳು. ಆಕೆ ಕವಿತಾಳನ್ನು ಗುರುತಿಸಿ, ಇವಳು ಯಾವ ಸಾಧ್ವಿಯೂ ಅಲ್ಲ, ಇವಳು ಪಕ್ಕದ ಊರಿನ ನಾಯರ್ ಸೊಸೆ, ಇವಳ ಗಂಡ ತುಂಬಾ ಒಳ್ಳೆಯವನು, ಅಂಥವನನ್ನು ಬಿಟ್ಟು ಇಲ್ಲಿ ಬಂದು ಸಾಧ್ವಿ ವೇಷ ಹಾಕಿದ್ದಾಳೆ ಎಂದು ರಂಪಾಟ ಶುರು ಮಾಡಿದಳು. ಆ ವೃದ್ಧೆಯ ಮಾತು ಕೇಳಿ ಕವಿತಾಗೆ ಸಿಡಿಲು ಬಡಿದಂತಾಯಿತು. ಇಷ್ಟು ದೂರ ಓಡಿ ಬಂದರೂ ಇಲ್ಲಿಯೂ ತನ್ನನ್ನು ಗುರುತಿಸುತ್ತಾರೆ ಎಂದು ಆಕೆ ಊಹಿಸಿರಲಿಲ್ಲ. ಕವಿತಾಳ ಮುಖ ಭಯದಿಂದ ಸಪ್ಪೆಯಾಯಿತು. ಊರಿನ ಜನರೆಲ್ಲ ಸಂಶಯದಿಂದ ಅವಳನ್ನು ನೋಡಲಾರಂಭಿಸಿದರು. ನಾನು ನಾಯರ್ ಅವರ ಸೊಸೆ ಹೌದು, ಆದರೆ ನಾನು ಮತ್ತೆ ಆ ಮನೆಗೆ ಹೋಗುವುದಿಲ್ಲ. ನನ್ನ ಗಂಡ ಮನುಷ್ಯನಲ್ಲ, ದಿನಾ ಕುಡಿದು ಬಂದು ಹೊಡೆಯುತ್ತಾನೆ. ನಾನು ಇನ್ನೂ ಸಹಿಸಲಾರೆ, ಸತ್ತರೂ ಸರಿ, ಅಲ್ಲಿಗೆ ಮರಳುವುದಿಲ್ಲ ಎಂದು ಚೀರಾಡಿದಳು. ಆದರೆ ಅಲ್ಲಿ ನೆರೆದಿದ್ದ ಗಂಡಸರಿಗೆ ಅದೊಂದು ದೊಡ್ಡ ವಿಷಯವಾಗಿ ಕಾಣಲಿಲ್ಲ. ಗಂಡ ಹೆಂಡತಿ ಅಂದ ಮೇಲೆ ಜಗಳ ಇದ್ದೇ ಇರುತ್ತದೆ, ಅದಕ್ಕೆ ಹೀಗೆ ಮನೆ ಬಿಟ್ಟು ಓಡಿ ಬರುವುದಾ ಎಂದು ಜನ ಮಾತನಾಡಿಕೊಳ್ಳಲಾರಂಭಿಸಿದರು. ಪರಿಸ್ಥಿತಿ ಕೈ ಮೀರುತ್ತಿತ್ತು. ಅಷ್ಟರಲ್ಲಿ ಧೂಳೆಬ್ಬಿಸುತ್ತಾ ಒಂದು ಜೀಪ್ ಬಂದು ಮೋಹನ್ನ ಮನೆಯ ಮುಂದೆ ಬಂದು ಬ್ರೇಕ್ ಹಾಕಿತು. ಜೀಪ್ನಿಂದ 3 ಜನ ದೈತ್ಯಾಕಾರದ ಗಂಡಸರು ಇಳಿದರು. ಅವರಲ್ಲಿ ಮುಂದೆ ಇದ್ದವನು ಕವಿತಾಳ ಗಂಡ ರಾಕೇಶ್. ಅವನ ಕಣ್ಣುಗಳು ಕೋಪದಿಂದ ಕೆಂಡದಂತಾಗಿದ್ದವು. ಅವನ ಹಿಂದೆ ಅವನ 2 ತಮ್ಮಂದಿರಿದ್ದರು. ಕವಿತಾಳನ್ನು ನೋಡಿದ ತಕ್ಷಣ ರಾಕೇಶ್ಗೆ ಎಲ್ಲಿಲ್ಲದ ಕೋಪ ಉಕ್ಕಿತು. ನನ್ನಿಂದ ತಪ್ಪಿಸಿಕೊಂಡು ಹೋಗಬಹುದು ಎಂದುಕೊಂಡಿದ್ದೀಯಾ ಎಂದು ಗರ್ಜಿಸುತ್ತಾ ಕವಿತಾಳ ಕಡೆಗೆ ಮುನ್ನುಗ್ಗಿದ. ಕವಿತಾ ಭಯದಿಂದ ಮೋಹನ್ನ ಬಿನ್ನಿನ ಹಿಂದಕ್ಕೆ ಸರಿದಳು. ರಾಕೇಶ್ ನೇರವಾಗಿ ಬಂದು ಕವಿತಾಳ ಕೈ ಹಿಡಿದು ಎಳೆಯಲು ಹೋದಾಗ ಮೋಹನ್ ಅವನಿಗೆ ಅಡ್ಡಲಾಗಿ ನಿಂತನು. ರಾಕೇಶ್ ಕೋಪದಲ್ಲಿ ಮೋಹನ್ ಕಾಲರ್ ಹಿಡಿದು, ಯಾರೋ ನೀನು ನನ್ನ ಹೆಂಡತಿ ವಿಷಯದಲ್ಲಿ ತಲೆ ಹಾಕಲು ನಿನಗೇನು ಅಧಿಕಾರವಿದೆ ಏನು ಕೂಗಿದನು. ಮೋಹನ್ ಶಾಂತವಾಗಿದ್ದರೂ ಅವನ ಕಣ್ಣಲ್ಲಿ ಬೆಂಕಿ ಇತ್ತು. ಈಗ ಈಕೆ ನನ್ನ ಮನೆಯಲ್ಲಿ ಆಶ್ರಯ ಪಡೆದಿದ್ದಾರೆ, ಅವರ ಅನುಮತಿ ಇಲ್ಲದೆ ನೀನು ಅವರನ್ನು ಮುಟ್ಟುವಂತಿಲ್ಲ ಎಂದು ಗಟ್ಟಿಯಾಗಿ ಹೇಳಿದ. ಸರಪಂಚರು ಮಧ್ಯಪ್ರವೇಶಿಸಿ, ರಾಕೇಶ್ ಶಾಂತನಾಗು, ಇದು ನಮ್ಮ ಊರು, ಇಲ್ಲಿ ಗಲಾಟೆ ಮಾಡಬೇಡಿ, ಮಾತನಾಡಿ ಬಗೆಹರಿಸಿಕೊಳ್ಳೋಣ ಎಂದರು. ರಾಕೇಶ್ ಮೋಹನ್ ನನ್ನು ತಳ್ಳಿ, ಸರಪಂಚರೇ, ಇವಳು ನನ್ನ ಹೆಂಡತಿ, ಇವಳಿಗೆ ಸ್ವಲ್ಪ ತಲೆ ಕೆಟ್ಟಿದೆ, ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳವಾಡುತ್ತಾ ಮನೆ ಬಿಟ್ಟು ಓಡಿ ಬರುತ್ತಾಳೆ, ಇವಳ ಹುಚ್ಚಾಟಕ್ಕೆ ನೀವು ಸಪೋರ್ಟ್ ಮಾಡಬೇಡಿ ಎಂದು ನಾಟಕವಾಡಿದ. ಕವಿತಾ ಮುಂದೆ ಬಂದು, ಇಲ್ಲ, ಇವನು ಸುಳ್ಳು ಹೇಳುತ್ತಿದ್ದಾನೆ, ನೋಡಿ ಇವನು ನನಗೆ ಕೊಟ್ಟ ಉಡುಗೊರೆಯನ್ನು ಅಂತೇಳುತ್ತಾ ತನ್ನ ಸೀರೆಯ ಸೆರಗು ಸರಿಸಿ ಬೆನ್ನನ್ನು ತೋರಿಸಿದಳು. ಅಲ್ಲಿ ಮೂಡಿದ್ದ ಆಳವಾದ ನೀಲಿ ಬರೆಗಳನ್ನು, ರಕ್ತ ಹೆಪ್ಪುಗಟ್ಟಿದ ಕಲೆಗಳನ್ನು ನೋಡಿ ಊರಿನ ಜನ ಒಂದು ಕ್ಷಣ ಬೆಚ್ಚಿಬಿದ್ದರು. ಆ ಗಾಯಗಳು ಕವಿತಾ ಅನುಭವಿಸಿದ ನರಕಯಾತನೆಗೆ ಸಾಕ್ಷಿಯಾಗಿದ್ದವು. ನನ್ನ ಪಕ್ಕೆಲುಬು ಮುರಿದಿದ್ದಾನೆ, ಇವನ ಜೊತೆ ಹೋದರೆ ನನ್ನನ್ನು ಉಳಿಸುವುದಿಲ್ಲ ಎಂದು ಕವಿತಾ ಕಣ್ಣೀರಿಟ್ಟಳು. ರಾಕೇಶ್ ಮುಂದೆ ಬಂದು, ಗಂಡ ಹೆಂಡತಿ ನಡುವೆ ಇದೆಲ್ಲ ಸಹಜ, ಅಷ್ಟಕ್ಕೂ ಇವನ್ಯಾರು ನನ್ನ ಹೆಂಡತಿಯನ್ನು ರಕ್ಷಣೆ ಮಾಡೋಕೆ? ಸ್ವಂತ ಹೆಂಡತಿಯ ಜೊತೆನೇ ಸಂಸಾರ ಮಾಡಲು ಯೋಗ್ಯತೆ ಇಲ್ಲದವನು ನನ್ನ ಹೆಂಡತಿಯನ್ನು ಹೇಗೆ ಕಾಪಾಡುತ್ತಾನೆ ಎಂದು ವ್ಯಂಗ್ಯವಾಗಿ ಹೇಳಿದನು. ರಾಕೇಶ್ನ ಆ ಮಾತು ಮೋಹನ್ ಎದೆಯೊಳಗೆ ಜ್ವಾಲಾಮುಖಿಯನ್ನು ಸ್ಫೋಟಿಸಿತು. ಇಷ್ಟು ದಿನ ಸಮಾಜದ ನಿಂದನೆಗಳನ್ನು, ತನ್ನದಲ್ಲದ ತಪ್ಪಿಗೆ ಪಡುತ್ತಿದ್ದ ಅವಮಾನಗಳನ್ನು ಸಹಿಸಿಕೊಂಡಿದ್ದ ಮೋಹನ್ ಈಗ ತನ್ನ ಕಣ್ಣ ಎದುರಿಗೆ ಅನ್ಯಾಯವಾಗುತ್ತಿದ್ದರೂ ಸುಮ್ಮನಿರಲು ಸಾಧ್ಯವಿರಲಿಲ್ಲ. ಅವನು ಮುಂದೆ ಬಂದು ರಾಕೇಶ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ. ಹೌದು, ನಾನು ವಿಚ್ಛೇದನ ಪಡೆದವನು, ನನ್ನ ಸಂಸಾರ ಉಳಿಯಲಿಲ್ಲ ಎಂಬ ಕಾರಣಕ್ಕೆ ಇನ್ನೊಬ್ಬಳ ಪ್ರಾಣ ಹೋಗುವುದನ್ನು ನಾನು ನೋಡುತ್ತಾ ನಿಲ್ಲಲಾರೆ. ಕ್ರೂರ ಪ್ರಾಣಿಗಳಿಗಿಂತ ಕಡೆಯಾಗಿ ನಡೆಸಿಕೊಳ್ಳುವ ನಿನ್ನ ಜೊತೆ ಈಕೆಯನ್ನು ಕಳುಹಿಸಲು ಸಾಧ್ಯವಿಲ್ಲ ಎಂದು ಗುಡುಗಿದ. ಕವಿತಾ, ನಿನಗೆ ಏನು ಬೇಕು? ನಿರ್ಭಯವಾಗಿ ಹೇಳು ಎಂದು ಸರಪಂಚರು ಕೇಳಿದರು. ನನಗೆ ವಿಚ್ಛೇದನ ಬೇಕು, ನಾನು ಇವನ ಜೊತೆ ಬಾಳಲಾರೆ ಎಂದು ಕವಿತಾ ತನ್ನ ಕೊನೆಯ ತೀರ್ಮಾನ ಹೇಳಿದಳು. ರಾಕೇಶ್ ನಗುತ್ತಾ, ನೀನು ವಿಚ್ಛೇದನ ಪಡೆದರೆ ಈ ಸಮಾಜದಲ್ಲಿ ಬದುಕಲು ಸಾಧ್ಯವೇ? ನಿನ್ನ ತಂದೆ ತಾಯಿಯೇ ನಿನ್ನನ್ನು ಸೇರಿಸಿಕೊಳ್ಳುವುದಿಲ್ಲ, ಹೀಗಿರುವಾಗ ಬೀದಿಯಲ್ಲಿ ಭಿಕ್ಷೆ ಬೇಡಿ ಬದುಕಬೇಕಾಗುತ್ತದೆ ಎಂದು ಹೀಯಾಳಿಸಿದ. ಈ ಮಾತಿನಿಂದ ಕವಿತಾ ಮೌನವಾದಳು. ಅವನ ಮಾತು ಕಠೋರವಾಗಿದ್ದರೂ ಸತ್ಯವಾಗಿತ್ತು. ತನಗೆ ಹೋಗಲು ಎಲ್ಲಿಯೂ ಜಾಗವಿಲ್ಲ ಎಂಬುದು ಅವಳಿಗೂ ಗೊತ್ತಿತ್ತು. ಆಗ ಅಲ್ಲಿ ಒಂದು ಅನಿರೀಕ್ಷಿತ ತಿರುವು ಎದುರಾಯಿತು. ಕವಿತಾಳಿಗೆ ಹೋಗಲು ಬೇರೆ ಜಾಗವಿಲ್ಲ ಎಂದಾದರೆ ಅವಳು ಸದ್ಯಕ್ಕೆ ನನ್ನ ಮನೆಯಲ್ಲೇ ಇರಲಿ ಎಂದು ಮೋಹನ್ ಹೇಳಿದನು. ಮೋಹನ್ನ ಈ ಮಾತುಗಳು ನೆರೆದಿದ್ದವರಲ್ಲಿ ಅಚ್ಚರಿ ಮೂಡಿಸಿತು. ಸರಪಂಚರು, ರಾಕೇಶ್ ಮತ್ತು ಊರವರು ಮೋಹನ್ನತ್ತ ಪ್ರಶ್ನಾರ್ಥಕವಾಗಿ ನೋಡಿದರು. ಮೋಹನ್ ಶಾಂತವಾಗಿಯೇ ಮುಂದುವರೆಸಿದ, ಇವಳಿಗೆ ಸುರಕ್ಷಿತವಾದ ನೆಲೆ ಸಿಗುವವರೆಗೂ ಅಥವಾ ಇವಳು ಸ್ವಂತ ಕಾಲಿನ ಮೇಲೆ ನಿಲ್ಲುವವರೆಗೂ ನನ್ನ ಮನೆಯಲ್ಲಿ ಇರಬಹುದು. ಒಬ್ಬ ಅಸಹಾಯಕಿಗೆ ಆಶ್ರಯ ಕೊಡುವುದರಲ್ಲಿ ತಪ್ಪೇನಿಲ್ಲ ಎಂಬುದು ನನ್ನ ನಂಬಿಕೆ ಎಂದು ದೃಢವಾಗಿ ಹೇಳಿದ.
ಇದನ್ನು ಕೇಳಿ ರಾಕೇಶ್, ನನ್ನ ಹೆಂಡತಿಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳುತ್ತೀಯಾ ಅಂತೇಳಿ ಅವನಿಗೆ ಹೊಡೆಯಲು ನುಗ್ಗಿದನು. ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತ ಸರಪಂಚರು, ರಾಕೇಶ್ ನಿಲ್ಲು, ಮೋಹನ್ ಹೇಳುವುದರಲ್ಲೂ ಅರ್ಥವಿದೆ. ಕವಿತಾ ನಿನ್ನ ಜೊತೆ ಬರಲು ಒಪ್ಪದಿದ್ದ ಮೇಲೆ ನೀನು ಬಲವಂತ ಮಾಡುವಂತಿಲ್ಲ. ಸುಮ್ಮನೆ ಗಲಾಟೆ ಮಾಡದೆ ಇಲ್ಲಿಂದ ಹೊರಡು, ಇಲ್ಲದಿದ್ದರೆ ಪೊಲೀಸ್ ಠಾಣೆಯ ಮೆಟ್ಟಿಲೇರಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಬೇರೆ ದಾರಿ ಕಾಣದ ರಾಕೇಶ್ ಸೋಲಿನ ದ್ವೇಷದ ನೋಟವನ್ನು ಬೀರುತ್ತಾ ತನ್ನವರೊಂದಿಗೆ ಜೀಪ್ ಹತ್ತಿ ಹೊರಟು ಹೋದ. ಜನಸಂದಣಿ ನಿಧಾನವಾಗಿ ಕರಗಿತು. ಆದರೆ ಅಂದು ಮೋಹನ್ ತೆಗೆದುಕೊಂಡ ನಿರ್ಧಾರ ಅವರ ಬದುಕಿನ ದಿಕ್ಕನ್ನೇ ಬದಲಿಸುವ ಮುನ್ಸೂಚನೆ ನೀಡಿತ್ತು. ರಾಕೇಶ್ ಮತ್ತು ಅವನ ಕಡೆಯವರು ಹೋದ ನಂತರ ಮೋಹನ್ ಮನೆಯ ಬಾಗಿಲು ಹಾಕಿದ. ಹೊರಗಡೆ ಊರಿನ ಜನ ತಮ್ಮ ತಮ್ಮ ಮನೆಗೆ ಮರಳಿದರು. ಮೋಹನ್ ಒಳಗೆ ಬಂದಾಗ ಕವಿತಾ ಗೋಡೆಗೆ ಒರಗಿ ಕುಳಿತು ಎಲ್ಲಾ ಮುಗಿದೇ ಹೋಯಿತು ಎನ್ನುವ ಹಾಗೆ ದಿಟ್ಟಿಸುತ್ತಿದ್ದಳು. ಮೋಹನ್ ಅವಳಿಗೆ ಸಮಾಧಾನ ಮಾಡುತ್ತಾ, ಇಂದಿನಿಂದ ಇದು ನಿನ್ನ ಮನೆ, ನಿನಗೆ ಇಲ್ಲಿ ಯಾವ ಭಯವೂ ಬೇಡ, ಯಾವುದಕ್ಕೂ ಅಂಜದೆ ಧಾರಾಳವಾಗಿ ಇರಬಹುದು ಎಂದು ಹೇಳಿದ. ಅವನ ಧ್ವನಿಯಲ್ಲಿ ತಂದೆಯ ವಾತ್ಸಲ್ಯವಿತ್ತು. ಕವಿತಾ ತಲೆ ಎತ್ತಿ ಅವನನ್ನು ನೋಡಿದಳು. ಅವಳ ಬದುಕಿನಲ್ಲಿ ಗಂಡಸರು ಎಂದರೆ ಕೇವಲ ಅಧಿಕಾರ ಚಲಾಯಿಸುವವರು, ದೈಹಿಕವಾಗಿ ಹಿಂಸಿಸುವವರು ಎಂಬ ಭಾವನೆಯಿತ್ತು. ಆದರೆ ಈ ಮನುಷ್ಯ ಅದಕ್ಕೆ ತದ್ವಿರುದ್ಧವಾಗಿದ್ದ. ಮುಂದಿನ 3 ತಿಂಗಳುಗಳು ಮೋಹನ್ ಮತ್ತು ಕವಿತಾ ಪಾಲಿಗೆ ನಿಜವಾದ ಅಗ್ನಿಪರೀಕ್ಷೆಯ ದಿನಗಳಾಗಿದ್ದವು. ಊರಿನ ಜನ ಇವರಿಬ್ಬರನ್ನು ಬಹಿಷ್ಕರಿಸಿದಂತೆ ವರ್ತಿಸುತ್ತಿದ್ದರು. ಮೋಹನ್ ದಿನಸಿ ಅಂಗಡಿಗೆ ಹೋದರೆ ಅಂಗಡಿಯವನು ಮುಖ ತಿರುಗಿಸಿಕೊಳ್ಳುತ್ತಿದ್ದ. ದಾರಿಯಲ್ಲಿ ಹೋಗುವಾಗ ಹೆಂಗಸರು ಇವರನ್ನು ನೋಡಿ ಮೂಗು ಮುರಿಯುತ್ತಿದ್ದರು. ಎಷ್ಟೋ ಸಲ ಕವಿತಾಳಿಗೆ ಅನ್ನಿಸುತ್ತಿತ್ತು, ತಾನು ಈ ಮನೆಯಿಂದ ಹೊರಟು ಹೋಗುವುದೇ ಲೇಸು. ತಾನೊಬ್ಬಳಿಂದಾಗಿ ಒಬ್ಬ ಒಳ್ಳೆಯ ಮನುಷ್ಯನಿಗೆ ಕೆಟ್ಟ ಹೆಸರು ಬರುವುದು ಅವಳಿಗೆ ಇಷ್ಟವಿರಲಿಲ್ಲ. ಒಂದು ದಿನ ರಾತ್ರಿ ಊಟ ಮಾಡುವಾಗ ಕವಿತಾ ಮೆಲ್ಲಗೆ ಕೇಳಿದಳು, ಮೋಹನ್, ನಾನು ಎಲ್ಲಿಗಾದರೂ ಹೊರಟು ಹೋಗುತ್ತೇನೆ. ನನ್ನಿಂದ ನಿಮಗೆ ಊರಿನಲ್ಲಿ ತಲೆ ತಗ್ಗಿಸುವಂತಾಗಿದೆ. ನಿಮ್ಮ ಮೇಲೆ ಜನ ಕೆಟ್ಟ ಕಳಂಕ ಹೊರಿಸುತ್ತಿದ್ದಾರೆ. ಇದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ಎಂದು ಗದ್ಗದಿತಳಾದಳು. ಮೋಹನ್ ತಟ್ಟೆಯಿಂದ ದೃಷ್ಟಿ ತೆಗೆದು ಅವಳನ್ನೇ ದಿಟ್ಟಿಸಿದ. ಜನರು 1000 ಮಾತನಾಡುತ್ತಾರೆ, ಆದರೆ ನಾವು ತಪ್ಪು ಮಾಡುತ್ತಿಲ್ಲ ಎಂಬ ಸತ್ಯ ನಮಗೆ ಮಾತ್ರ ಗೊತ್ತು. ನೀನು ಈ ಮನೆಯಿಂದ ಹೋದರೆ ಸಮಾಜ ನಿನ್ನನ್ನು ಬದುಕಲು ಬಿಡುವುದಿಲ್ಲ. ನಿನಗೆ ಸ್ವಂತ ನೆಲೆ ಸಿಗುವವರೆಗೂ ನೀನು ಎಲ್ಲೂ ಹೋಗುವ ಹಾಗಿಲ್ಲ ಎಂದು ದೃಢವಾಗಿ ಹೇಳಿದ. ಆ ರಾತ್ರಿ ಕವಿತಾಳ ಮನಸ್ಸಿನಲ್ಲಿದ್ದ ಗೊಂದಲಗಳು ಮಾಯವಾದವು. ತಾನು ಇನ್ನೂ ಅಬಲೆಯಾಗಿ ಉಳಿಯಬಾರದು, ತನ್ನ ಕಾಲ ಮೇಲೆ ತಾನು ನಿಲ್ಲಲೇಬೇಕು ಎಂದು ನಿರ್ಧರಿಸಿದಳು. ಮಾರನೇ ದಿನ ಸಂಜೆ ಮೋಹನ್ ಪಟ್ಟಣದಿಂದ ಬರುವಾಗ ಒಂದು ಹಳೆಯ ಹೊಲಿಗೆ ಯಂತ್ರವನ್ನು ಆಟೋದಲ್ಲಿ ತಂದಿಳಿಸಿದ. ನಿನಗೆ ಹೊಲಿಗೆ ಬರುತ್ತದೆ ಎಂದು ಒಮ್ಮೆ ಹೇಳಿದ್ದೆ ಅಲ್ವಾ? ಸುಮ್ಮನೆ ಕೂತು ಯೋಚನೆ ಮಾಡುವುದಕ್ಕಿಂತ ನಿನ್ನ ಕೈಚಳಕ ತೋರಿಸು, ಬಟ್ಟೆ ಹೊಲಿಯುವುದನ್ನು ಶುರು ಮಾಡು ಎಂದು ಹೇಳಿದ. ಅದನ್ನು ನೋಡಿದ ಕವಿತಾ ತನಗೆ ಒಂದು ದಾರಿ ಸಿಕ್ಕಿದಂತಾಯಿತು. ಆರಿ ಹೋಗಿದ್ದ ಭರವಸೆಯ ದೀಪವೊಂದು ಮತ್ತೆ ಬೆಳಗಿದಂತಾಯಿತು. ಅವಳು ಹಗಲು ರಾತ್ರಿ ಎನ್ನದೇ ಕೆಲಸದಲ್ಲಿ ತೊಡಗಿಸಿಕೊಂಡಳು. ಆರಂಭದಲ್ಲಿ ಊರಿನ ಹೆಂಗಸರು ಅವಳನ್ನು ಕಂಡರೆ ಮುಖ ತಿರುಗಿಸಿಕೊಳ್ಳುತ್ತಾ ಯಾರೂ ಬಟ್ಟೆ ಹೊಲಿಸಲು ಬರಲಿಲ್ಲ. ಮೋಹನ್ ನಿರಾಸೆ ಪಡದೆ ಪಕ್ಕದ ಊರಿನ ತನ್ನ ಸ್ನೇಹಿತರ ಮೂಲಕ ಕೆಲವೊಂದು ಕೆಲಸಗಳನ್ನು ತಂದುಕೊಟ್ಟ. ಕವಿತಾಳ ಕೈಚಳಕ ನಿಜಕ್ಕೂ ಅದ್ಭುತವಾಗಿತ್ತು. ಅವಳು ಹೊಲಿದ ಬಟ್ಟೆಗಳ ಅಚ್ಚುಕಟ್ಟುತನ ಮತ್ತು ವಿನ್ಯಾಸ ನೋಡಿದವರು ಬೆರಗಾಗುತ್ತಿದ್ದರು. ನಿಧಾನವಾಗಿ ಊರಿನ ಹೆಂಗಸರ ಮನಸ್ಸು ಕರಗತೊಡಗಿತ್ತು. ಹಂತ ಹಂತವಾಗಿ ಬಟ್ಟೆ ಹೊಲಿಸಲು ಬರಲಾರಂಭಿಸಿದರು. ಕವಿತಾಳ ಕೆಲಸದ ಗುಣಮಟ್ಟ ಮತ್ತು ಅವಳ ಸೌಮ್ಯ ಸ್ವಭಾವ ಎಲ್ಲರನ್ನೂ ಗೆದ್ದಿತು. 6 ತಿಂಗಳು ಕಳೆಯುವಷ್ಟರಲ್ಲಿ ಮೋಹನ್ ಮನೆಯ ಮುಂಭಾಗ ಒಂದು ಪುಟ್ಟ ಬಟ್ಟೆ ಅಂಗಡಿಯಾಗಿ ಬದಲಾಗಿತ್ತು. ಇದೇ ಸಮಯದಲ್ಲಿ ರಾಕೇಶ್ನ ಅಡೆತಡೆಗಳ ನಡುವೆಯೂ ಕವಿತಾಳ ಮೇಲಿನ ಹಲ್ಲೆಯ ಸಾಕ್ಷಿಗಳು ಬಲವಾಗಿದ್ದರಿಂದ ಅಂತಿಮವಾಗಿ ನ್ಯಾಯಾಲಯ ವಿಚ್ಛೇದನ ನೀಡಿತು. ಕೋರ್ಟ್ ಆವರಣದಿಂದ ಹೊರಬಂದ ಕವಿತಾಳ ಮುಖದಲ್ಲಿ ಕಂಡ ನೆಮ್ಮದಿ ಒಂದು ಯುದ್ಧ ಗೆದ್ದ ಸೈನಿಕನಂತಿತ್ತು. ಈ ವಿಧವಾಗಿ 1 ವರ್ಷ ಕಳೆಯಿತು. ಕವಿತಾ ಈಗ ಊರಿನಲ್ಲಿ ಗೌರವಾನ್ವಿತ ಮಹಿಳೆ. ಆದರೆ ಅವಳ ಕನಸುಗಳು ಆ ಊರಿನ ಗಡಿಯನ್ನು ಮೀರಿದ್ದವು. ಒಂದು ದಿನ ಸಂಜೆ ಕವಿತಾ ಒಂದು ವಿಷಯ ಪ್ರಸ್ತಾಪಿಸಿದಳು. ಮೋಹನ್ ಪಟ್ಟಣದ ಗಾರ್ಮೆಂಟ್ಸ್ ಒಂದರಲ್ಲಿ ಸೂಪರ್ವೈಸರ್ ಕೆಲಸ ಸಿಕ್ಕಿದೆ, ಸಂಬಳವೂ ಚೆನ್ನಾಗಿದೆ, ನಾನು ಅಲ್ಲಿಗೆ ಹೋಗಬೇಕು ಅಂದುಕೊಂಡಿದ್ದೇನೆ ಎಂದು ಹೇಳಿದಳು. ಮೋಹನ್ಗೆ ಎದೆಯಲ್ಲಿ ಏನೋ ಖಾಲಿಯಾದ ಅನುಭವವಾಯಿತು. ಕಳೆದ 1 ವರ್ಷದಿಂದ ಆ ಮನೆಯಲ್ಲಿ ಅವಳ ಓಡಾಟ, ಅಡುಗೆ ಮನೆಯ ಘಮಲು, ಸಂಜೆ ಇಬ್ಬರು ಕುಳಿತು ಮಾತನಾಡುತ್ತಿದ್ದ ಆ ಕ್ಷಣಗಳು ಅವನ ಒಂಟಿತನವನ್ನು ನುಂಗಿ ಹಾಕಿದ್ದವು. ಈಗ ಅವಳು ಹೋದರೆ ಆ ಮೌನ ಮತ್ತೆ ಆವರಿಸುತ್ತದೆ ಎಂಬ ಭಯ ಅವನನ್ನು ಕಾಡಿತು. ಆದರೆ ಅವನು ಸ್ವಾರ್ಥಿಯಾಗಲು ಇಷ್ಟಪಡಲಿಲ್ಲ. ತನ್ನ ನೋವನ್ನು ನಗುಮುಖದ ಹಿಂದೆ ಮರೆಮಾಚಿ, ತುಂಬಾ ಒಳ್ಳೆಯ ವಿಷಯ ಕವಿತಾ, ನೀನು ಬೆಳೆಯಬೇಕು, ಇನ್ನೂ ಎತ್ತರಕ್ಕೆ ಏರಬೇಕು ಎಂದು ಮನಸ್ಸಿಲ್ಲದ ಮನಸ್ಸಿನಿಂದ ಒಪ್ಪಿಗೆ ನೀಡಿದ. ಅವಳು ಹೊರಡುವ ದಿನ ಬಂತು. ರೈಲ್ವೆ ಸ್ಟೇಷನ್ನಲ್ಲಿ ರೈಲು ಬರುವ ಶಬ್ದ ಕೇಳಿಸುತ್ತಿದ್ದಂತೆ ಇಬ್ಬರ ನಡುವೆ ಮೌನ ಆವರಿಸಿತ್ತು. ಕವಿತಾ ರೈಲು ಹತ್ತುವ ಮುನ್ನ ಬಾಗಿ ಮೋಹನ್ನ ಪಾದ ಮುಟ್ಟಲು ಹೋದಳು. ಮೋಹನ್ ಅವಳನ್ನು ತಡೆದು ಎಬ್ಬಿಸಿದ. ನೀವು ನನಗೆ ಬರೀ ಆಶ್ರಯ ನೀಡಲಿಲ್ಲ ಮೋಹನ್, ಸತ್ತು ಹೋಗಿದ್ದ ನನ್ನ ಬದುಕಿಗೆ ಮರುಜೀವ ನೀಡಿದ್ದೀರಿ ಎಂದು ದುಃಖದಿಂದ ಹೇಳಿದಳು. ಅಷ್ಟು ದೊಡ್ಡ ಮಾತುಗಳು ಬೇಡ ಕವಿತಾ, ಹುಷಾರಾಗಿ ಹೋಗಿ ಬಾ, ಏನಾದರೂ ಕಷ್ಟ ಬಂದರೆ ನನ್ನ ಮನೆಯ ಬಾಗಿಲು ನಿನಗಾಗಿ ಯಾವಾಗಲೂ ತೆರೆದಿರುತ್ತದೆ ಎಂದು ವಿದಾಯ ಹೇಳಿದ. ರೈಲು ಕಣ್ಮರೆಯಾಗುವವರೆಗೂ ಅವನು ಅಲ್ಲೇ ನಿಂತಿದ್ದ. ಮನೆಗೆ ಬಂದ ಮೋಹನ್ಗೆ ಆ ಮನೆ ಎಂದಿಗಿಂತಲೂ ಹೆಚ್ಚು ಖಾಲಿಯಾದ ಭಾಸವಾಯಿತು. ಮತ್ತೆ ಅದೇ ಒಂಟಿತನ, ಅದೇ ಕತ್ತಲು. ಆದರೆ ಎಲ್ಲೋ ದೂರದಲ್ಲಿ ಕವಿತಾ ತನ್ನ ಬದುಕು ಕಟ್ಟಿಕೊಳ್ಳುತ್ತಿದ್ದಾಳೆ ಎಂಬ ನೆಮ್ಮದಿ ಅವನಿಗೆ ಬದುಕಲು ಸಣ್ಣ ಶಕ್ತಿ ನೀಡಿತು. ದಿನಗಳು ರುಳಿದವು. ಕವಿತಾ ಆಗಾಗ ಫೋನ್ ಮಾಡುತ್ತಿದ್ದಳು. ಪಟ್ಟಣದಲ್ಲಿ ಚಿಕ್ಕದೊಂದು ಬೊಟಿಕ್ ಶುರು ಮಾಡಿರುವ ಬಗ್ಗೆ, ವ್ಯಾಪಾರ ಚೆನ್ನಾಗಿ ನಡೆಯುತ್ತಿರುವ ಬಗ್ಗೆ ಉತ್ಸಾಹದಿಂದ ಹೇಳುತ್ತಿದ್ದಳು. ಅವಳ ಧ್ವನಿಯಲ್ಲಿನ ಆ ಹೊಸ ಆತ್ಮವಿಶ್ವಾಸ ಕೇಳಿದಾಗಲೆಲ್ಲ ಮೋಹನ್ಗೆ ತಾನು ಏನೋ ಒಂದನ್ನು ಸಾಧಿಸಿದ ಸಾರ್ಥಕ ಭಾವ ಮೂಡುತ್ತಿತ್ತು.
2 ವರ್ಷಗಳು ಉರುಳಿದವು. ಮೋಹನ್ನ ಬದುಕು ಯಥಾಸ್ಥಿತಿಯಲ್ಲಿತ್ತು. ಒಂದು ದಿನ ಮುಂಜಾನೆ ಮೋಹನ್ನ ಮನೆಯ ಮುಂದೆ ಒಂದು ಕಾರು ಬಂದು ನಿಂತಿತ್ತು. ಕಾರಿನಿಂದ ಇಳಿದಿದ್ದು ಕವಿತಾ. ಆದರೆ ಈ ಬಾರಿ ಅವಳು ಅಂದು ಬಂದಿದ್ದ ಸಾಧಾರಣ ಹುಡುಗಿಯಾಗಿರಲಿಲ್ಲ. ಆಧುನಿಕ ಉಡುಗೆಯಲ್ಲಿ ಆತ್ಮವಿಶ್ವಾಸದಿಂದ ಕಂಗೊಳಿಸುತ್ತಿದ್ದ ಯಶಸ್ವಿ ಮಹಿಳೆಯಾಗಿದ್ದಳು. ಅವಳ ಜೊತೆ 2 ವಯಸ್ಸಾದ ದಂಪತಿಗಳು ಕೂಡ ಬರುತ್ತಿದ್ದರು. ಅವರು ಕವಿತಾಳ ತಂದೆ ತಾಯಿ. ಮೋಹನ್ ನನ್ನು ಕಂಡ ತಕ್ಷಣ ಕವಿತಾ ತಂದೆ ಮುಂದೆ ಬಂದು ಅವನ ಕೈ ಹಿಡಿದುಕೊಂಡರು. ಮಗನೇ, ಹೆತ್ತವರಾಗಿ ನಾವು ಮಾಡಬೇಕಾದ ಕರ್ತವ್ಯವನ್ನು ನೀನು ಮಾಡಿದೆ. ಸಮಾಜಕ್ಕೆ ಹೆದರಿ ನಾವು ನಮ್ಮ ಮಗಳನ್ನು ದೂರ ಮಾಡಿದೆವು. ಆದರೆ ನೀನು ಯಾವ ಸಂಬಂಧವೂ ಇಲ್ಲದಿದ್ದರೂ ಅವಳಿಗೆ ಅಣ್ಣನಾಗಿ ಒಬ್ಬ ತಂದೆಯಾಗಿ ರಕ್ಷಿಸಿದೆ. ನಿನ್ನ ಈ ಋಣವನ್ನು ನಾವು ಈ ಜನ್ಮದಲ್ಲಿ ತೀರಿಸಲು ಸಾಧ್ಯವಿಲ್ಲ ಎಂದು ಗದ್ಗದಿತರಾದರು. ಕಳೆದ 2 ವರ್ಷಗಳಲ್ಲಿ ಕವಿತಾ ತನ್ನ ಸಾಧನೆಯ ಮೂಲಕ ಹೆತ್ತವರ ಮನವೊಲಿಸುವಲ್ಲಿಯೂ ಗೆದ್ದಿದ್ದಳು. ಸ್ವಲ್ಪ ಹೊತ್ತಿನ ಮೌನದ ನಂತರ ತಂದೆ ಅಳುಕುತ್ತಲೇ ಒಂದು ವಿಷಯ ಪ್ರಸ್ತಾಪಿಸಿದರು. ಮೋಹನ್, ನಮ್ಮದೊಂದು ಆಸೆ ಇದೆ. ನನ್ನ ಮಗಳಿಗೆ ನಿನ್ನ ಮೇಲೆ ಅಪಾರವಾದ ಗೌರವವಿದೆ. ನೀನು ನನ್ನ ಮಗಳನ್ನು ಒಪ್ಪಿಕೊಂಡು ನೀವಿಬ್ಬರೂ ಒಂದಾದರೆ ಸಾಯುವ ಮುನ್ನ ನಮಗೆ ನೆಮ್ಮದಿ ಸಿಗುತ್ತದೆ ಎಂದು ಕೇಳಿಕೊಂಡರು. ಮೋಹನ್ಗೆ ಇದು ಅನಿರೀಕ್ಷಿತವಾಗಿತ್ತು. ಅವನು ಕವಿತಾಳ ಕಡೆ ನೋಡಿದ. ಅವಳು ಮೌನವಾಗಿ ತಲೆ ತಗ್ಗಿಸಿ ಕುಳಿತಿದ್ದಳು. ಮೋಹನ್ ಗಂಭೀರವಾಗಿ ಹೇಳಿದ, ನೋಡಿ ಕವಿತಾ, ಈಗ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ. ಕೇವಲ ಕೃತಜ್ಞತೆಗಾಗಿ ಅಥವಾ ಋಣ ತೀರಿಸಲು ಅವಳು ಈ ಮದುವೆಗೆ ಒಪ್ಪಬಾರದು. ಅದರಿಂದ ಇಬ್ಬರಿಗೂ ಖುಷಿ ಸಿಗುವುದಿಲ್ಲ ಎಂದ. ಆಗ ಕವಿತಾ ಎದ್ದು ಬಂದು ಮೋಹನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ ಹೇಳಿದಳು, ಇದು ಋಣ ತೀರಿಸಲು ಮಾಡುತ್ತಿರುವ ಮದುವೆ ಅಲ್ಲ ಮೋಹನ್. ಆ ರಾತ್ರಿ ಇಡೀ ಊರು ನನ್ನ ವಿರುದ್ಧ ನಿಂತಾಗ ನೀವು ನನಗಾಗಿ ಎದೆಕೊಟ್ಟು ನಿಂತಿರಿ. ಅಂದೇ ನನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಇದ್ದ ಗೌರವ ಪ್ರೀತಿಯಾಗಿ ಬದಲಾಗಿತ್ತು. ಆಗ ಅದನ್ನು ಹೇಳುವ ಪರಿಸ್ಥಿತಿ ಇರಲಿಲ್ಲ. ಈಗ ನನಗೆ ಆಸರೆ ಬೇಕಿಲ್ಲ. ಬದುಕಲು ಒಬ್ಬ ಸಂಗಾತಿ ಬೇಕು. ಆ ಅರ್ಹತೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾರಿಗೂ ಇಲ್ಲ. ದಯವಿಟ್ಟು ಇಲ್ಲ ಅನ್ನಬೇಡಿ ಎಂದು ಹೇಳಿದಳು. ಅವಳ ಮಾತಿನಲ್ಲಿದ್ದ ಸತ್ಯ ಮತ್ತು ಕಣ್ಣಲ್ಲಿ ಕಂಡ ಪ್ರೀತಿಯನ್ನು ಇಲ್ಲ ಎನ್ನಲು ಮೋಹನ್ನಿಂದ ಸಾಧ್ಯವಾಗಲಿಲ್ಲ. ಅವನು ಮುಗುಳ್ನಗುತ್ತಾ ಒಪ್ಪಿಗೆ ನೀಡಿದ. ಕೆಲವೇ ದಿನಗಳಲ್ಲಿ ಸರಳವಾಗಿ ದೇವಸ್ಥಾನದಲ್ಲಿ ಅವರ ಮದುವೆ ನಡೆಯಿತು. ಯಾವ ಸಮಾಜ ಅವರನ್ನು ದೂರ ಇಟ್ಟಿತ್ತೋ ಅದೇ ಸಮಾಜದ ಮುಂದೆ ಅವರು ಗೆದ್ದು ನಿಂತಿದ್ದರು. ಆ ಮಳೆಯ ರಾತ್ರಿ ದಾರಿ ತಪ್ಪಿ ಆಸರೆ ಅರಸಿ ಬಂದಿದ್ದ ಕವಿತಾ ಈಗ ಮೋಹನ್ ಬದುಕಿನ ದಾರಿದೀಪವಾದಳು. ಸ್ನೇಹಿತರೆ, ಸರಿಯಾದ ಸಮಯಕ್ಕೆ ಸರಿಯಾದ ಪ್ರೋತ್ಸಾಹ ಸಿಕ್ಕರೆ ಜಗತ್ತನ್ನೇ ಗೆಲ್ಲಬಹುದು ಎಂಬುದಕ್ಕೆ ಕವಿತಾ ಕಥೆಯೇ ಸಾಕ್ಷಿ. ಸಂಬಂಧಗಳು ಮುರಿದು ಬಿದ್ದಾಗ ಬದುಕು ಅಲ್ಲಿಗೆ ಮುಗಿಯುವುದಿಲ್ಲ. ಅದು ಹೊಸ ಅಧ್ಯಾಯದ ಆರಂಭವಷ್ಟೇ. ಮೋಹನ್ ನನ್ನು ಮದುವೆಯಾಗಲು ಕವಿತಾ ಬಯಸಿದ್ದು ನಿಮಗೆ ಸರಿ ಅನಿಸಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು.